ICC ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯ ಭಾರತ ಹಾಗೂ ನ್ಯೂಜಿಲೆಂಡ್ ಪಂದ್ಯವನ್ನು ವೀಕ್ಷಣೆ ಮಾಡಲು ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇರುವಂಥದ್ದು. ಅದರಲ್ಲೂ ಇಡೀ ಭಾರತ ಗೆದ್ದು ಬರಬೇಕನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಕ್ರೀಡಾಭಿಮಾನಿಗಳು ಕೂಡ ಪೂಜೆಯನ್ನು ಮಾಡಿದ್ದಾರೆ ಮತ್ತು ಒಂದು ಆರೈಕೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಈ ಬಾರಿ ಚಾಂಪಿಯನ್ ಟ್ರೋಫಿ ನಮ್ಮ ಭಾರತ ಗೆಲ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕಾತರದಿಂದ ಕಾಯ್ತಾ ಇರುವಂಥದ್ದು. ನಾವು ದೃಶ್ಯ ನೋಡಬೇಕಿದೆ. ದಾವಣಗೆರೆ ಸೋಮೇಶ್ವರ ವಿದ್ಯಾರ್ಥಿಗಳು ಕೂಡ ಒಂದು ಆಲ್ ದ ಬೆಸ್ಟ್ ಕೂಡ ಹೇಳಿರುವಂಥದ್ದು. ಅಂದರೆ ಈ ಬಾರಿ ಚಾಂಪಿಯನ್ ಟ್ರೋಫಿ ನಮ್ಮದೇ, ಭಾರತದ್ದೇ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆರೈಕೆ ಇದೆ ಮತ್ತು ಸಾಕಷ್ಟು ಒಂದು ಕಾತುರದಿಂದ ಕಾಯ್ತಾರೆ. ಯಾಕಂತ ಹೇಳಿದ್ರೆ ಈ ಬಾರಿ ಚಾಂಪಿಯನ್ ಟ್ರೋಫಿನ ನಾವು ಹೊಡಿತೀವಿ ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಕ್ರೀಡಾಭಿಮಾನಿಗಳು ಕೂಡ ಸಾಕಷ್ಟು ಒಂದು ಸಂತಸದಲ್ಲಿದ್ದಾರೆ. ಇನ್ನೊಂದು ಕಡೆ ಪ್ರತಿ ಮ್ಯಾಚು ಕೂಡ ಯಾವುದೇ ಮ್ಯಾಚ್ ಸೋಲ್ದೆ ಗೆದ್ಕೊಂಡು ಬಂದಿರುವಂತಹ ಇಂಡಿಯಾ ಟೀಮ್ ಬಗ್ಗೆ ಸಾಕಷ್ಟು ಭರವಸೆ ಕೂಡ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ವಿದ್ಯಾರ್ಥಿಗಳಿದ್ದಾರೆ. ಯಾವ ರೀತಿಯಾಗಿ ಒಂದು ಭರವಸೆ ಇದೆ ನಮ್ಮ ಇಂಡಿಯಾ ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದಮ್ಮ? ಈ ಸಲ ಇಂಡಿಯಾ ವಿನ್ ಆಗಬೇಕು ಅಂತ ಇಷ್ಟಪಡ್ತೀನಿ. ಹೋದ ಸಲ ವಿರಾಟ್ ಅವರು 100 ಹೊಡಿದ್ರು, ಈ ಸಲ 100+ ಹೊಡಿಲಿ. ಹಾಗೆ ರೋಕೋ ಅವ್ರ ಪಾರ್ಟ್ನರ್ಶಿಪ್ ಚೆನ್ನಾಗಿರಲಿ ಅಂತ ಇಷ್ಟಪಡ್ತೀನಿ. ಈ ಸಲ ಇಂಡಿಯಾ ವಿನ್ ಆಗಲೇಬೇಕು. ಯಾರು ಚೆನ್ನಾಗಿ ಆಡ್ತಾರೆ ಅಂತ ನಿನ್ನ ಅಭಿಪ್ರಾಯ? ನಮಗೆ ಬೇಕಾಗಿರೋದು ಫಸ್ಟ್ ವಿರಾಟ್ ಕೊಹ್ಲಿ ಸೆಂಚುರಿ. ಹೋದ ಸಲ 82ಗೆ ಔಟ್ ಆಗಿದ್ದಾರೆ, ಸೊ ಈ ಸಲ ಸೆಂಚುರಿ ಹೊಡಿಬೇಕು. ಆಮೇಲೆ ನಮಗೆ ಅವರೇ ಸೆಂಚುರಿ ಹೊಡಿಬೇಕು ಅಂತನಿಲ್ಲ. ಎಲ್ಲ ಟಾಪ್ ಆರ್ಡರ್ ಆಗಿರ್ಬೋದು, ಮಿಡಲ್ ಆಗಿರ್ಬೋದು, ಆಮೇಲೆ ಬೌಲಿಂಗ್ ಸೀಮ್ ಆಗಿರ್ಬೋದು, ಸ್ಪಿನ್ನಿಂಗ್ ಸ್ವ್ಯಾಗ್ ಆಗಿರ್ಬೋದು, ಎಲ್ಲರದು ಒಳ್ಳೆ ಪರ್ಫಾರ್ಮೆನ್ಸ್ ಇರಬೇಕು. ಸ್ಟಾರ್ಟಿಂಗಿಂದನೂ ಒಳ್ಳೆ ಆಡ್ಕೊಂಡು ಬಂದಿದ್ದಾರೆ. ಸೊ T20 ಅಲ್ಲಿ ವರ್ಲ್ಡ್ ಚಾಂಪಿಯನ್ಸ್ ಅಂತ ಆಗಿದ್ದಾರೆ. ಸೊ ಒನ್ ಡೇ ಚಾಂಪಿಯನ್ಸ್ ಅಂತ ಆಗ್ಬಿಟ್ರೆ ಇನ್ನೂ ಖುಷಿ ಆಗ್ಬಿಡ್ತೈತೆ. ಅದು ಈಗ ಒಳ್ಳೆ ಕಾಂಪಿಟೇಟಿವ್ ಟೀಮು. ಸೊ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಅಂದರೆ ಎಂದೋ ತುಂಬ ಇಂಟ್ರೆಸ್ಟಿಂಗ್ ಮ್ಯಾಚ್ ಇರುತ್ತೆ. ಅದು ಬೇರೆ ನಮ್ಮ ಧೋನಿ ಮಿಸ್ ಮಾಡ್ಕೊಂಡಿದ್ವಿ, ರನ್ಔಟ್. ಹೋದ ಸಲ ಸೆಮಿಫೈನಲ್, ಅದನ್ನು ಫೈನಲ್ ಆಡ್ತಿದ್ವಿ. ಸೊ ಆ ರಿವೆಂಜ್ನ ಈ ಮ್ಯಾಚಲ್ಲಿ ತೀರಿಸ್ಕೋಬೇಕು. ಆಲ್ರೆಡಿ ಅವ್ರದೆಲ್ಲ ಫೇಸ್ ಮಾಡಿದ್ದೀವಿ. ನ್ಯೂಜಿಲೆಂಡ್ ಹೆಂಗಿದೆ, ಬೌಲಿಂಗ್ ಸ್ವಿಮ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಟಾಪ್ ಆರ್ಡರ್ ವೀಕ್ನೆಸ್ ಹೆಂಗಿರುತ್ತೆ, ಎಲ್ಲ ಓಪನರ್ಸಿಂದು ವೀಕ್ನೆಸ್ ಎಲ್ಲ ತಿಳ್ಕೊಂಡಿವಿ. ಸೊ ನಮ್ಮ ಲೆಂತ್ ಆ ಸೀಮಲ್ಲಿ ಇಟ್ಟು ಬೌಲ್ ಮಾಡಿದರೆ ಪಕ್ಕ ಇಂಡಿಯಾ ಗೆಲ್ಲುತ್ತೆ. ನಮಗೆ ಅದೇ ಬೇಕು. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಜೈ ಹಿಂದ್. ಹೋದ ಬಾರಿ ಪಾಕಿಸ್ತಾನ ಮೇಲೆ ಸೋತು ಒಂದು ನಿರಾಸೆ ಆಗಿತ್ತು ಎಲ್ಲ ಕ್ರೀಡಾಭಿಮಾನಿಗಳು ಕೂಡ. ಈ ಬಾರಿ ಪಾಕಿಸ್ತಾನ ಗೆದ್ದಿದ್ವಿ, ಆಮೇಲೆ ಆಸ್ಟ್ರೇಲಿಯಾ ಮೇಲೂ ಕೂಡ ಗೆದ್ದಿದ್ದೀವಿ. ಇವಾಗ ನ್ಯೂಜಿಲೆಂಡ್ ಇದೆ, ಒಂದು ಕಾನ್ಫಿಡೆನ್ಸ್ ಇದೆಯಾ? ಕಾನ್ಫಿಡೆಂಟ್ ಇದೆ. ಯಾಕಂದ್ರೆ ಅವ್ರದ್ದು ಲೆಂತ್ ಆಗಿರ್ಬೋದು, ಬ್ಯಾಟಿಂಗ್ ಟಾಪ್ ಆರ್ಡರ್ ಆಗಿರ್ಬೋದು, ಮಿಡಲ್ ಎಲ್ಲರೂ ಬಂದ ತಕ್ಷಣ ಇಂಡಿಯಾಗೋಸ್ಕರ ಆಡ್ತಿದ್ದಾರೆ. ಸೊ ಆ ಯೂನಿಟಿ ಇದೆ, ಪಕ್ಕ ಇಂಡಿಯಾ ಗೆಲ್ಲುತ್ತೆ. ನಮ್ದು ಎಕ್ಸ್ಪೆಕ್ಟೇಷನ್ ಏನಂತಂದರೆ ಈ ಸತಿ ಇಂಡಿಯಾ ಸ್ವಾಗಲ್ಲಿ ಗೆಲ್ಲಬೇಕು. ಯಾಕಂದರೆ ಈ ಸತಿ ಫುಲ್ ಟಾಪ್ ಆರ್ಡರ್ ಒಳಗೆ ಮೇಂಟೈನ್ ಮಾಡಿರೋದ್ರಿಂದ ಈಗ ಹೆಂಗೆ ಗೆಲ್ಲಬೇಕು ಅಂತಂದರೆ ಇದೊಂದು ಮಾದರಿ ಆಗಬೇಕು. ಹೆಂಗಿದ್ರು ಇಂಡಿಯಾದವ್ರು ಎಲ್ಲರೂ ಟಾಪ್ ಕ್ಲಾಸಾಗಿ ಆಡ್ತಿದ್ದಾರೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು. ಹಾರ್ದಿಕ್ ಪಾಂಡ್ಯದು ಒಂದು ಇಯರ್ ಹೆಂಗಿದೆ ಅಂತಂದರೆ ಸಿನಿಮಾ ಇದ್ದಂಗಿದೆ. ಈಗೇನೆ ನಾವು ಈಗ ವರ್ಲ್ಡ್ ಚಾಂಪಿಯನ್ಶಿಪ್ ಟ್ರೋಫಿ ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಇಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಎಲ್ಲ ಕ್ರಿಕೆಟ್ ಅಭಿಮಾನಿಗಳೇ, ಎಲ್ರದ್ದು ಒಂದೇ ಆಸೆ, ಈ ಸತಿ ಕಪ್ ನಮಗೆ ಬೇಕು ಅಂತ ಅಷ್ಟೇ. ಸರಿ ಸರ್, ಒಂದು ಎಕ್ಸ್ಪೆಕ್ಟೇಷನ್ ಇದೆ ಈ ಬಾರಿ ಇಂಡಿಯಾ ಚಾಂಪಿಯನ್ ಟ್ರೋಫಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದು. ಎಸ್ ಸರ್, ಈ ಬಾರಿ ಇಂಡಿಯಾ ಚಾಂಪಿಯನ್ ಟ್ರೋಫಿಯಲ್ಲಿ ಒಳ್ಳೆ ಇದರಿಂದ ಗೆದ್ದು ಬರುತ್ತೆ ಅಂತ ಭಾಳ ಹೋಪ್ ಇದೆ. ಹೋದ ಸಲ 2019ರಲ್ಲಿ ಸೆಮಿಫೈನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಾವು ಸೋತಿದ್ವಿ. ಆ ಸೋಲಿನ ಸೇಡ್ನ ಈ ಸಲ ತೀರಿಸ್ಕೋತೀವಂತ ಭಾಳ ಅಂದರೆ ಭಾಳ ಹೋಪ್ ಇದೆ. ಗೆದ್ದು ಬಾ ಇಂಡಿಯಾ. ಯಾರ್ಯಾರು ಚೆನ್ನಾಗಿ ಆಡ್ಬೋದು ಅನ್ನೋದು ನಿಮ್ಮ ನಿರೀಕ್ಷೆ ಸರ್? ಯಾಕಂದ್ರೆ ಒಂದು ಲೆಕ್ಕಾಚಾರ ಇರುತ್ತೆ, ಈ ಮ್ಯಾಚ್ ಯಾರ್ಯಾರು ಆಡ್ಬೋದು, ಯಾರು ಬೌಲಿಂಗ್ ಯಾರು ಚೆನ್ನಾಗಿ ಆಗ್ಬೋದು ಅಂತ. ಎಸ್, ನಮ್ಮ ಬೌಲಿಂಗ್ ಬಂದು ಶಮಿ ಮೇಲೆ ಭಾಳ ಡಿಪೆಂಡ್ ಆಗಿದ್ದೀವಿ. ಬೂಮ್ರಾ ಇಲ್ಲದ ಕಾರಣ ಶಮಿ ಮೇಲೆ ಭಾಳ ಡಿಪೆಂಡ್ ಆಗಿದ್ದೀವಿ. ನೆಕ್ಸ್ಟ್ ಬ್ಯಾಟಿಂಗ್ ಅಂತ ಬಂದರೆ ನಮಗೆ ಕೊಹ್ಲಿ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಇವ್ರ ಮೇಲೆ ಭಾಳ ಹೋಪ್ ಇದೆ. KL ರಾಹುಲ್ ನಮ್ಮ ಕರ್ನಾಟಕದವರು ತುಂಬ ಚೆನ್ನಾಗಿ ಆಡಿ ಇಂಡಿಯಾ ಚಾಂಪಿಯನ್ ಟ್ರೋಫಿ ಗೆಲ್ಲೋಕ್ಕೆ ಕಾರಣ ಆಗಲಿ ಅಂತ ಭಾಳ ಅಂತ ಖುಷಿಯಿಂದ ಹೇಳ್ತೀನಿ. ಅಂದರೆ ಈ ಬಾರಿ ನಮ್ಮದು ಟೀಮ್ ಒಳ್ಳೆ ಸ್ಟ್ರಾಂಗ್ ಇದೆಯಾ ಅಂತಂತ ಸರ್? ಯಾಕಂದರೆ ಬ್ಯಾಟಿಂಗಲ್ಲಾಗಲಿ, ಫೀಲ್ಡಿಂಗಲ್ಲಾಗಲಿ ಚೆನ್ನಾಗಿ ಎಲ್ಲ ಯಶಸ್ವಿ ಮಾಡಿದ್ದಾರೆ ಈ ಬಾರಿ ಕೂಡ ಅಂತ. ಸರ್, ನಮ್ಮ ಟೀಮ್ ಯಾವಾಗಲೂ ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿ ಎದ್ದು ಕಾಣುತ್ತೆ. ಅದರಲ್ಲೂ ನ್ಯೂಜಿಲೆಂಡ್ ತುಂಬ ಅದ್ಭುತವಾದ ಟೀಮು. ಅವ್ರ ಫೀಲ್ಡಿಂಗ್ ಆಗಲಿ, ಬ್ಯಾಟಿಂಗ್ ಆಗಲಿ, ಅವ್ರದ್ದು ಟೀಮ್ ಡಿಸಿಪ್ಲಿನ್ ಆಗಲಿ ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ನಾವು ನ್ಯೂಜಿಲೆಂಡ್ ಟೀಮ್ ಮೇಲೆ ನಾವು ಇಂಡಿಯಾ ಟೀಮ್ ಮಾಡ್ತಿದ್ದೀವಿ ಅಂದರೆ ಅವ್ರಿಗಿಂತ ತುಂಬ ಡಿಸಿಪ್ಲಿನ್ ಆಗಿ ತುಂಬ ಹಾರ್ಡ್ ವರ್ಕ್ ಮಾಡಿ ಗೆಲ್ಲಬೇಕು. ಆ ಥರ ನಮ್ಮ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ನನಗೆ ತುಂಬ ಹೋಪ್ ಇದೆ ಸರ್. ಇದಿಷ್ಟು ದಾವಣಗೆರೆಯ ಕ್ರೀಡಾಭಿಮಾನಿಗಳಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಇಂದು ನಡೆಯುವಂತಹ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ನಡುವಿನ ಫೈನಲ್ ಮ್ಯಾಚ್ ಗೆದ್ದೇ ಗೆಲ್ತಾರೆ ನಮ್ಮ ಭಾರತ ಅನ್ನುವಂಥ ಒಂದು ಆಶಯ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತ್, ಪಬ್ಲಿಕ್ ಟಿವಿ, ದಾವಣಗೆರೆ.